ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಅಕಾಲಿಕ ಗಾಳಿ ಮಳೆಗೆ ಬೆಳೆಗಳು ಮತ್ತು ಮನೆಗಳು ಹಾನಿಗೀಡಾಗಿವೆ. ಶಾರದಾಹಳ್ಳಿ ಮಂಡಗಳ್ಳಿ ಗ್ರಾಮದ ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ ಭೇಟಿಯನ್ನು ನೀಡಿದ್ದು ಪರಿಶೀಲನೆ ಕೂಡ ನಡೆಸಿದ್ದಾರೆ ಮತ್ತು ಕೊಂಗಡಿಯಲ್ಲಿ 14 ಮನೆಗಳು ಹಾಗೆ ಆಗಿದೆ. ಸೊ ಆ ಒಂದು ಕಾರಣಕ್ಕಾಗಿ ಮಳೆಯಿಂದಾಗಿ ಬಹಳಷ್ಟು ಬೆಳೆಗಳು ಕೂಡ ಹಾನಿಯಾಗಿದೆ. ಆ ಒಂದು ಬೆಳೆಗಳನ್ನ ನೋಡ್ಲಿಕ್ಕೆ ದರ್ಶನಾಪುರ ಅವರು ಅಂದ್ರೆ ಏನಾಗಿದೆ ಏನು ಎತ್ತ ಅನ್ನುವಂಥದ್ದನ್ನ ನೋಡ್ಲಿಕ್ಕೆ ದರ್ಶನಾಪುರ ಅವರು ಭೇಟಿಯನ್ನ ಕೊಟ್ಟು ಮಾತನಾಡಿದ್ದಾರೆ ಕೂಡ. ಹೌದು ಗ್ರಾಮಗಳಿಗೆ ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ ಅವರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಕೊಂಗಡಿಯಲ್ಲಿ 14 ಮಂಡಗಳಲ್ಲಿ 6 ಶಾರದಾಹಳ್ಳಿ ಗ್ರಾಮಗಳಲ್ಲಿ 4 ಮನೆ ಒಟ್ಟು 24 ಮನೆಗಳು ಮಳೆಯಿಂದ ಹಾನಿಗೊಳಗಾಗಿದ್ದು 26 ಜಾನುವಾರುಗಳು ಸಾವನ್ನಪ್ಪಿದ್ದು ಪ್ರತಿ ಮನೆಗೆ ವೈಯಕ್ತಿಕವಾಗಿ 10,000 ರೂಪಾಯಿ ನೀಡಲಾಗುವುದು ಮತ್ತು ಮನೆಯ ಮೇಲ್ಛಾವಣಿ ಹಾರಿದ್ದು ಈ ವೇಳೆ ಇಬ್ಬರಿಗೆ ತೀವ್ರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಹೀಗಾಗಿ ಅವರು ಚಿಕಿತ್ಸೆಗೆ ವೈಯಕ್ತಿಕವಾಗಿ ತಲಾ 10,000 ರೂಪಾಯಿ ಪರಿಹಾರ ನೀಡಲಾಗುವುದು ಅಂತ ಹೇಳಿ ಸಚಿವರು ಘೋಷಣೆಯನ್ನ ಮಾಡಿದ್ದಾರೆ. 300 ಎಕರೆಯಲ್ಲಿ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶವಾಗಿದ್ದು ಇನ್ನು 200 ವಿದ್ಯುತ್ ತಂತಿಗಳು ಸಹ ಮುರಿದು ಬಿದ್ದಿದ್ದು ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳು ಪೂರಾ ಹೋಗಿದೆ ಅಂತ ಹೇಳಿ ಅಧಿಕಾರಿಗಳು ಸಿಬ್ಬಂದಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ರೈತರು ಆತಂಕವನ್ನ ಪಡುವಂತಹ ಅಗತ್ಯ ಇಲ್ಲ ಅಂತ ಹೇಳಿ ಸಚಿವ ದರ್ಶನಾಪುರ ಅವರು ತಿಳಿಸಿದ್ದಾರೆ. ಮಂಡಗಳಹಳ್ಳಿ ಗ್ರಾಮದಲ್ಲಿ ಇಂದು ಜಾನುವಾರುಗಳ ಸಾವನ್ನಪ್ಪಿದೆ. ಸಿಡಿಲಿಗೆ ಸಾವನ್ನಪ್ಪಿದಂತೆ 24 ಕುರಿಗಳು ತಲಾ 4,000 ಪರಿಹಾರ ನೀಡಲಾಗುವುದು ಮತ್ತು ವೈಯಕ್ತಿಕವಾಗಿ ತಲಾ 1,000 ರೂಪಾಯಿ ಹಣವನ್ನು ನೀಡಲಾಗುವುದು ಅಂತ ಹೇಳಿ ಸಚಿವರು ಹೇಳಿದ್ದಾರೆ.